ನೋಡಿ ಆ್ಯಕ್ಚುಲಿ ತಕ್ಷಣ ತಿಂದ ತಕ್ಷಣ ಕೆಡುತ್ತೆ ಹೊಟ್ಟೆ ಅಂತ ಹೇಳಿದ್ರೆ ಏನೇ ತಿಂದರೂ ಕೂಡ ಕೆಡುತ್ತೆ ಅಂತ ಹೇಳಿದ್ರೆ ಅದು ಹೊಟ್ಟೆನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಡಿಸ್ಬೋಸಿಸ್ ಅಂತ ಹೇಳ್ಬಿಟ್ಟು ತುಂಬ ಖಿನ್ನತೆಗಳಿಗೆ ಹಾಕಿಬಿಡ್ತಾರೆ. ಒಂಥರ ಕೆಲಸದ ಮೇಲೆ ಕೆಲಸ ಚೇಂಜ್ ಮಾಡ್ತಾ ಇರ್ತಾರೆ, ಯಾವ ಕೆಲಸನೂ ಆಗಲ್ಲ, ಕೊನೆ ಆಗೋದೇ ಇಲ್ಲ ಅಂತ ಕೆಲಸ ಬಿಟ್ಬಿಡ್ತಾರೆ. ಯಾಕಂದರೆ ಪದೇ ಪದೇ ಲೂಸ್ ಮೋಷನ್ ಆಗುವಂಥದ್ದು, ಡೈರಿಯಾ ಆಗುವಂಥದ್ದು, ದಿಸ್ ಈಸ್ ಕಾಲ್ಡ್ IBS. ಯಾರ ಮನೆಗೂ ಹೋಗಲ್ಲ, ಯಾವ ಫಂಕ್ಷನ್ ಅಟೆಂಡ್ ಮಾಡಲ್ಲ, ತಿಂದ ತಕ್ಷಣ ನನಗೆ ಹೋಗ್ಬೇಕು ಮೋಷನಿಗೆ ಅಷ್ಟೇ. ದಿನಕ್ಕೆ ಒಂದು ಸಲ 2 ಸಲ, ಅದು ಮತ್ತು ಒಂದೆರಡು ದಿನ ಅಲ್ಲ ಎಲ್ಲ ಟ್ರೀಟ್ಮೆಂಟು ಮಾಡ್ಕೊಂಡಿರ್ತಾರೆ, ತಿಂಗಳಿಗಟ್ಟಲೆ ಇರುತ್ತೆ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಈ IBS ಪ್ರಾಬ್ಲಮ್ ಇದ್ದು ನನಗೆ ಗೊತ್ತಾ, ಅವರಿಗೆ ಬಂದು ಕೂತಾಗ ಅವರಿಗೆ ಅವ್ರ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ನಾನು ಏನಂತ ಹೇಳಿ, ಏನೋ ಒಂಥರ ಸಂಕಟ, ಏನೋ ಒಂಥರ ತಳಮಳ, ಏನೋ ಒಂಥರ ಗುಡುಗುಡು, ಏನೋ ಒಂಥರ ಸೌಂಡು, ಹೊಟ್ಟೆ ಎಲ್ಲ ಖಾಲಿ ಖಾಲಿ, ತಲೆಯೆಲ್ಲ ಖಾಲಿ ಖಾಲಿ ಎಲ್ಲ ಅನಿಸ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ. ನಮಸ್ಕಾರ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈ. ಕೆಲವರಿಗೆ ಏನೇ ತಿಂದ್ರು ಹೊಟ್ಟೆ ಕೆಡೋದು, ಹೊಟ್ಟೆಯಲ್ಲಿ ತಳಮಳ, ಲೂಸ್ ಮೋಷನ್, ಈ ರೀತಿ ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇದಕ್ಕೆ ಕಾರಣಗಳೇನು, ಯಾವ ರೀತಿ ಪರಿಹಾರಗಳಿವೆ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನ್ಯಾಚುರೋಪತಿ ಹಾಗೂ ಫಂಕ್ಷನಲ್ ಮೆಡಿಸಿನ್ ಎಕ್ಸ್ಪರ್ಟ್ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅವರು. ಸರ್ ನಮಸ್ಕಾರ. ಸರ್, ಯಾಕೆ ಈ ರೀತಿ ಕೆಲವರಿಗೆ ಏನಾದ್ರು ತಿಂದ ತಕ್ಷಣ ಹೊಟ್ಟೆ ಕೆಟ್ಟು ಹೋಗುತ್ತೆ, ಇದಕ್ಕೆ ಏನೆಲ್ಲ ಕಾರಣಗಳಿವೆ? ನೋಡಿ ಆ್ಯಕ್ಚುಲಿ ತಿಂದ ತಕ್ಷಣ ಕೆಡುತ್ತೆ ಹೊಟ್ಟೆ ಅಂತ ಹೇಳಿದ್ರೆ ಏನೇ ತಿಂದರೂ ಕೂಡ ಕೆಡುತ್ತೆ ಅಂತ ಹೇಳಿದ್ರೆ ಅದು ಹೊಟ್ಟೆನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಡಿಸ್ಬೋಸಿಸ್ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ನೀವು ಹೇಳ್ತಿರೋದಿಗೆ ಅಂತ ಹೇಳಿದ್ರೆ ತಳಮಳ, ಕೆಲವು ಟೈಮ್ ಲೂಸ್ ಮೋಷನ್ನು, ಕೆಲವು ಟೈಮ್ ಸಂಕಟ, ತಳಮಳ ಅಂತ ಹೇಳ್ತೀವಿ. ಈ ತಳಮಳ ಅನ್ನೋ ಒಂದು ವರ್ಡ್ ಬಂದ ತಕ್ಷಣ ನಾವು ಅಲಾರ್ಮ್ ಆಗೋದು ನಮಗೆ IBS, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದು. ಸೊ ಇದೊಂದು ಫಿಸಿಕಲ್ ಪ್ರಾಬ್ಲಮ್ ಅನ್ನೋಕ್ಕಿಂತ ಇದೊಂಥರ ಮೆಂಟಲ್ ಪ್ರಾಬ್ಲಮ್. ಇದು ತುಂಬ ಖಿನ್ನತೆಗಳಿಗೆ ಹಾಕಿಬಿಡ್ತಾರೆ. ಒಂಥರ ಕೆಲಸದ ಮೇಲೆ ಕೆಲಸ ಚೇಂಜ್ ಮಾಡ್ತಾ ಇರ್ತಾರೆ, ಯಾವ ಕೆಲಸನೂ ಆಗಲ್ಲ. ಈಗ ಫೀಲ್ಡ್ ವರ್ಕಲ್ಲಿ ಇರ್ತಾರೆ, ಇಲ್ಲ ಆಫೀಸ್ ಕೆಲಸದಲ್ಲಿ ಇರ್ತಾರೆ, ಆಫೀಸ್ ಕೆಲಸ ಮಾಡೋಕ್ಕಾಗಲ್ಲ, ಫೀಲ್ಡ್ ವರ್ಕ್ಗೆ ಹೋಗ್ತಾರೆ, ಅದು ಮಾಡೋಕ್ಕಾಗಲ್ಲ, ವರ್ಕ್ ಫ್ರಮ್ ಹೋಮ್ ಹಾಕೊಳ್ತಾರೆ, ಕೊನೆ ಆಗೋದೇ ಇಲ್ಲ ಅಂತ ಕೆಲಸ ಬಿಟ್ಬಿಡ್ತಾರೆ. ಯಾಕಂದರೆ ಪದೇ ಪದೇ ಲೂಸ್ ಮೋಷನ್ ಆಗುವಂಥದ್ದು, ಡೈರಿಯಾ ಆಗುವಂಥದ್ದು, ದಿಸ್ ಈಸ್ ಕಾಲ್ಡ್ IBS. ಏನೇ ತಿಂದರೂ ಆಗಲ್ಲ. ಈಗ ತಿಂತಾನೆ ಕೂತಿರ್ತಾರೆ, ಎಲ್ಲರ ಜೊತೆ ಊಟ ಮಾಡ್ತಾ ಇರ್ತಾರೆ, ತಿಂತಾ ಇರ್ಬೇಕಾದ್ರೆ ಹೋಗಿ ಲೂಸ್ ಮೋಷನ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ, ಅದು ಕೂಡ IBS. ಕೆಲವರಿಗೆ ಒಂದು ಫಂಕ್ಷನ್ನಿಗಂತೂ ಹೋಗೋದೇ ಇಲ್ಲ, ಬಿಟ್ಟಿರ್ತಾರೆ, ಸೋಷಿಯಲ್ ಐಸೋಲೇಷನ್, ಯಾರ ಮನೆಗೂ ಹೋಗಲ್ಲ, ಯಾವ ಫಂಕ್ಷನ್ ಅಟೆಂಡ್ ಮಾಡಲ್ಲ, ತಿಂದ ತಕ್ಷಣ ನನಗೆ ಹೋಗ್ಬೇಕು ಮೋಷನಿಗೆ ಅಷ್ಟೇ. ದಿನಕ್ಕೆ ಒಂದು ಸಲ 2 ಸಲ, ಅದು ಮತ್ತು ಒಂದೆರಡು ದಿನ ಅಲ್ಲ ಎಲ್ಲ ಟ್ರೀಟ್ಮೆಂಟು ಮಾಡ್ಕೊಂಡಿರ್ತಾರೆ, ತಿಂಗಳಿಗಟ್ಟಲೆ ಇರುತ್ತೆ ಪ್ರಾಬ್ಲಮ್ಮು. ಅದಕ್ಕೆ ನಾವು IBS ಅಂತ ಹೇಳ್ತೀವಿ. ಇದಕ್ಕೆ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ. ಇದು ಕಾರಣಗಳು ಸುಮಾರಿದೆ. ಇದೊಂದು ಇರಿಟೇಬಲ್ ಬವೆಲ್ ಸಿಂಡ್ರೋಮ್. ಇದು ಈ ಲಕ್ಷಣಗಳಿದ್ದವರಿಗೆ ನಾವು ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಕರಿತೀವಿ ಸಾಧಾರಣವಾಗಿ. ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ? ಕಾರಣಗಳು ಒಂದು ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಆಕ್ಚುಲಿ ಸುಮಾರು ಟೈಪ್ಸ್ ಇದೆ. ಫಸ್ಟ್ ಆಫ್ ಆಲ್ ಒಂದೇನಂತ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಲ್ಲಿ 3-4 ಥರ ಇದೆ. 3 ಥರ, ಬೇಸಿಕಲಿ 3 ಥರ ಇದೆ. ಒಂದು IBS-C ಅಂತ, ಒಂದು IBS-D ಅಂತ, ಒಂದು IBS-M ಅಂತ. IBS-C ಅಂದ್ರೆ ಕಾನ್ಸ್ಟಿಪೇಷನ್ ಡಾಮಿನೆಂಟ್. ಅಂದ್ರೆ ಈ IBS ನಲ್ಲಿ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ನಲ್ಲಿ ಅವರಿಗೆ ಪದೇ ಮಲಬದ್ಧತೆ ಆಗ್ತಾ ಇರುತ್ತೆ. ಒಂದೊಂದ್ಸಲ ಚೆನ್ನಾಗುತ್ತೆ, ಒಂದು 3-4 ದಿನ ಚೆನ್ನಾಗಿ ಮೋಷನ್ಗೆ ಹೋಗ್ತಾರೆ. ಆಮೇಲೆ ಒಂದ್ಸಲ ಮೋಷನ್ ಆಗೋದು ನಿಲ್ತು ಅಂತ ಹೇಳಿದ್ರೆ ವಾರಗಟ್ಟಲೆ ಮೋಷನ್ ಆಗಲ್ಲ, ಯಾವ್ದಾದ್ರು ಮೆಡಿಸಿನ್ಸ್ ತಗೊಂಡು ಇಂಡ್ಯೂಸ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಇದು ಕಾನ್ಸ್ಟಿಪೇಷನ್ ಡಾಮಿನೆಂಟ್ IBS ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಡೈರಿಯಾ ಡಾಮಿನೆಂಟ್, ನಾನು ಮುಂಚೆ ಹೇಳ್ದಂಗೆ ತಿಂದ ತಕ್ಷಣ ಹೋಗುವಂಥದ್ದು, ಏನೇ ಹೊರಗಡೆ ತಿಂದ್ರೆ ಆಗಲ್ಲ, ಏನ್ ತಿಂದ್ರೂ ಆಗಲ್ಲ, ತಕ್ಷಣ ಹೊಟ್ಟೆಲಿ ತಳಮಳ, ಗುಡುಗುಡು, ಸೌಂಡು, ವಿಚಿತ್ರವಾಗಿ ಸೆನ್ಸೇಷನ್ಸ್. ಅವರಿಗೆ ಆಕ್ಚುಲಿ ಈ IBS ಪ್ರಾಬ್ಲಮ್ ಇದ್ದು ನನಗೆ ಗೊತ್ತಾ, ಅವರಿಗೆ ಬಂದು ಕೂತಾಗ ಅವರಿಗೆ ಅವ್ರ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ನಾನು ಏನಂತ ಹೇಳಿ, ಏನೋ ಒಂಥರ ಸಂಕಟ, ಏನೋ ಒಂಥರ ತಳಮಳ, ಏನೋ ಒಂಥರ ಗುಡುಗುಡು, ಏನೋ ಒಂಥರ ಸೌಂಡು, ಹೊಟ್ಟೆ ಎಲ್ಲ ಖಾಲಿ ಖಾಲಿ, ತಲೆಯೆಲ್ಲ ಖಾಲಿ ಖಾಲಿ ಎಲ್ಲ ಅನಿಸ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ ತಿಂದ ತಕ್ಷಣ. ಸೊ ಇದು ಡೈರಿಯಾ ಡಾಮಿನೆಂಟ್. ಇನ್ನು ಕೆಲವರಲ್ಲಿ ಮಿಕ್ಸ್ಡ್ ಇರುತ್ತೆ, IBS-M. ಒಂದೊಂದ್ಸಲ ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ, ಒಂದು ವಾರಗಟ್ಟಲೆ ಕಾನ್ಸ್ಟಿಪೇಷನ್ ಆಯ್ತು ಅಂದ್ರೆ ಇನ್ನೊಂದು ವಾರ ಬಿಟ್ಟು ಲೂಸ್ ಮೋಷನ್, ಕಂಟಿನ್ಯೂಸ್ ಲೂಸ್ ಮೋಷನ್ಗೆ ಹೋಗ್ತಾರೆ. ಅವರಿಗೆ ಡಯರಿಯಾಗೆ ತಗೊಳ್ಳೋ ಟ್ರೀಟ್ಮೆಂಟು, ಕಾನ್ಸ್ಟಿಪೇಷನ್ಗೆ ತಗೊಳ್ಳೋ, ಏನಕ್ಕೆ ತಗೊಳ್ಳಿ ಅಂದ್ರೆ ಕನ್ಫ್ಯೂಷನ್ ಆಗಿಬಿಟ್ಟಿರ್ತಾರೆ. ಸೊ ದಿಸ್ ಈಸ್ ಆಲ್ ದ ಸಿಂಪ್ಟಮ್ಸ್ ಆಫ್ IBS. IBS ಇದ್ದವರು ಯಾವ ರೀತಿ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು? ಬಿಕಾಸ್ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳಿದ್ರಿ, ಮತ್ತೆ ಡಯರಿಯಾನು ಆಗುತ್ತೆ ಅಂತ ಹೇಳಿದ್ರಿ. ಯಾವ ಸಮಸ್ಯೆಗೆ ಯಾವ ರೀತಿ ಫುಡ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ? ನೋಡಿ ಆಕ್ಚುಲಿ IBS-ಗೆ ನಾವು ಕಾರಣಗಳು ತಿಳ್ಕೊಬೇಕಾಗತ್ತೆ. ಫಸ್ಟ್ ಮೇಜರ್ ಥಿಂಗ್ ಅಂತ ಹೇಳಿದ್ರೆ, ಇದು ನಾನು ಮುಂಚೆನೇ ಹೇಳ್ದಂಗೆ ಈ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅನ್ನೋದು, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅನ್ನೋಕ್ಕಿಂತ ಇರಿಟೇಟೆಡ್ ಬ್ಯಾಕ್ಟೀರಿಯಲ್ ಸಿಂಡ್ರೋಮ್ ಅಂತ. ಇರಿಟೇಟೆಡ್ ಬ್ಯಾಕ್ಟೀರಿಯಾ ಅಂದ್ರೆ ನಮ್ಮ ಗಟ್ ಬ್ಯಾಕ್ಟೀರಿಯಾಗಳು, ನಮ್ಮ ಹೊಟ್ಟೆನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ. ಆದರೆ ಒಳ್ಳೆ ಬ್ಯಾಕ್ಟೀರಿಯಾನೇ ಕೂಡ ಎಲ್ಲಿರಬೇಕು ಅಲ್ಲಿರಲ್ಲ. ಇದರಲ್ಲಿ ಎಸ್ಪೆಷಲಿ ಲಾರ್ಜ್ ಇಂಟೆಸ್ಟೈನ್ ಇರುವಂಥ ಬ್ಯಾಕ್ಟೀರಿಯಾ ಸ್ಮಾಲ್ ಇಂಟೆಸ್ಟೈನಿಗೆ ಬಂದಾಗ, ಅಸೆಂಡ್ ಆದಾಗ, ಒಂದು ಲೆವೆಲ್ ಮೇಲ್ ಬಂದಾಗ ಸಿಬೋ ಅಂತ ಹೇಳ್ತೀವಿ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ.
ಸೊ ಈ ಬ್ಯಾಕ್ಟೀರಿಯಾಗಳು ಆ ಜಾಗದಲ್ಲಿದ್ದಾಗ ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ ಕೆಲಸಗಳು ಶುರು ಮಾಡ್ತವೆ. ಸೊ ಆಗ ಈ IBS ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಕಾರಣ ಟ್ರೀಟ್ಮೆಂಟ್ ಏನಕ್ಕೆ ತಗೊಳ್ತಾ ಇರ್ತಾರೆ, ಆದ್ರೆ ಈ ಸಿಬೋನ್ ಟಾರ್ಗೆಟ್ ಮಾಡಿರಲ್ಲ. ಈ ಸಿಬೋನ್ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರೆ ಆಹಾರ ಕ್ರಮ ಬಹಳ ಮುಖ್ಯ. ಆಕ್ಚುಲಿ ನಾರ್ಮಲ್ ಆಗಿ ನಾವ್ ಹೇಳೋದು ನೋಡಿ, ಇಂಥದ್ರ ತಿನ್ಬೇಡಿ, ಈಗ ಮಟನ್ ಚಿಕನ್ ಜಾಸ್ತಿ ತಿನ್ಬೇಡಿ, ಪ್ರೋಟೀನ್ ಜಾಸ್ತಿ ತಿನ್ಬೇಡಿ ಅಂತ ಹೇಳ್ತಾರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದವರಿಗೆ. ಆದ್ರೆ ಈ ಸಿಬೋ ಪ್ರಾಬ್ಲಮ್ ಇದ್ದವರಿಗೆ ಫೈಬರ್ ಅಂಶ ತಿನ್ನಂಗಿಲ್ಲ, ಫೈಬರ್ ರಿಚ್ ಫುಡ್ಸ್ ತಿನ್ನಂಗಿಲ್ಲ. ಎರಡಕ್ಕೂ ಯಾಕಂದ್ರೆ ಬ್ಯಾಕ್ಟೀರಿಯಾ ಅಲ್ಲಿರುತ್ತಲ್ಲ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಸ್ಮಾಲ್ ಇಂಟೆಸ್ಟೈನ್ಸ್ ಅಲ್ಲೇನೆ ನಮ್ದು ಬ್ಯಾಕ್ಟೀರಿಯಾಗಳಿಗೆ ಇದು ಫೈಬರ್ ಡೈಜೆಸ್ಟ್ ಆಗೋದು. ಈ ಫ್ರೂಟ್ಸ್ ಅಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಇರೋಂಥ ಹೈ ಫೈಬರ್ ಇರೋದು ಡೈರೆಕ್ಟ್ ಈಗ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೋಗಿ ಸಿಕ್ಕಿದಾಗ ಆ ಬ್ಯಾಕ್ಟೀರಿಯಾಗಳಿಗೆ ಫುಡ್ ಅದು ಬೆಳೆಯಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಕಾನ್ಸ್ಟಿಪೇಷನ್ ಇರೋರು ಹೆಚ್ಚಾಗಿ ಫೈಬರ್ ರಿಚ್ ಫುಡ್ ಬಟ್ IBS ನಲ್ಲಿ ಅದು ಇನ್ನೂ ಕಷ್ಟನೇ. IBS ನಲ್ಲಿ ಫೈಬರ್ ರಿಚ್ ಫುಡ್ಸ್ ತಿಂದ್ರು ಕೂಡ ಅವ್ರಿಗೆ ಕಾನ್ಸ್ಟಿಪೇಷನ್ ಇಂದ ರಿಲೀಫ್ ಸಿಗ್ತಾ ಇರಲ್ಲ ಅವರಿಗೆ, ಅಂಟಿಲ್ ಅನ್ಲೆಸ್ ಆ ಬ್ಯಾಕ್ಟೀರಿಯಾಗಳನ್ನ ಎರಾಡಿಕೇಟ್ ಮಾಡಬೇಕು. ಆ ಸ್ಪೆಸಿಫಿಕ್ ಪಾರ್ಟ್ ಅಲ್ಲಿ ಏನಿದೆಯೋ ಅದನ್ನ ಎರಾಡಿಕೇಟ್ ಮಾಡೋ ತನಕ ಇದು ಕ್ಲಿಯರೆನ್ಸ್ ಸಿಕ್ಕಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಏನು ಹೊಸ ಕಾನ್ಸೆಪ್ಟ್ ಹೆಂಗಂದ್ರೆ, ನಿಮಗೆ ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಟ್ರಾವೆಲ್ ಮಾಡ್ತೀರಾ, ಅದಕ್ಕೆ ಈ ತರ ಆಗ್ತದೆ, ಹೊರಗಡೆ ತಿಂತಾ ಇದ್ದೀರಾ, ಅದಕ್ಕೆ ನಿಮಗೆ ಈ ತರ IBS ಇದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಕೆಲವರಿಗೆ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಡಿಪ್ರೆಷನ್ಗೆ ಹೋಗಿರ್ತಾರೆ. ಅಂತವರಿಗೆಲ್ಲ ಸ್ಟ್ರೆಸ್ ಇಸ್ ದ ಕಾಸ್ ಆಫ್ IBS ಅಂತ ಅಂದ್ಕೊಂಡೊಂದು ಮಾಡ್ಬಿಡ್ತಾರೆ. ಈಗ ಆ ಕಾರಣಗಳು ಗೊತ್ತಿದ್ದಾಗ ಎಲ್ಲದಕ್ಕೂ ಶನಿಶ್ವರನ ಕಾರಣ ಅಂತಾರಲ್ಲ, ಹಂಗೆ ನಿದ್ದೆ ಮಾತ್ರ ಕೊಟ್ಟು ಕಳಿಸ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ತುಂಬಾ ಖಿನ್ನತೆ ಒಳಗಾಕಿರ್ತಾರೆ. ನಾರ್ಮಲಿ ಅವರಿಗೆ ಒಂಥರ ಜೀವನದಲ್ಲಿ ಏನೋ ಇಷ್ಟಪಟ್ಟು ತಿನ್ನಂಗಿಲ್ಲ, ನಿನ್ನೆ ಬದುಕಬೇಕು ಅಂತ ಅನ್ಸ್ಬಿಟ್ಟಿರ್ತಾರೆ, ಏನು ತಿನ್ನಂಗಿಲ್ಲ ಅಂದಾಗ. ಸೊ ಅಂತವರಿಗೆ ಆಂಟಿ ಡಿಪ್ರೆಷನ್ಸ್ ಕೊಟ್ಬಿಟ್ಟಿರ್ತಾರೆ. ಸೊ ಬೇಸಿಕಲಿ ಟಾರ್ಗೆಟ್ ಮಾಡ್ಬೇಕಾಗಿರೋದು ನಾವು ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾನ. ಸೊ ಬ್ಯಾಕ್ಟೀರಿಯಾನ ಸರಿ ಮಾಡಬೇಕು ಅಂದ್ರೆ ಫೈಬರ್ ಲೆಸ್ ಫುಡ್, ಹೈ ಪ್ರೋಟೀನು, ಬೇರೆ ತರ ಹೈ ಫ್ಯಾಟ್ ಡಯಟ್ ಇಂಥವು ತಗೊಳ್ಳೋದ್ರಿಂದ ಈ ಸೂಪ್ಸು ಈ ಬೆಸ್ಟ್ ಅಂತ ಹೇಳಿದ್ರೆ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾ ಹೊತ್ತಿಗೆ ವೆಜಿಟೇಬಲ್ ಸೂಪ್ಸ್, ಈ ತರಕಾರಿ ಸೂಪ್, ಕ್ಯಾರೆಟ್ ಸೂಪು, ಪಂಪ್ಕಿನ್ ಸೂಪು ಅಥವಾ ಈ ಪಾಲಕ್ ಸೂಪು, ಇಂಥದ್ದು ಸೂಪ್ಗಳು ಮಾಡ್ಕೊಂಡು ಅದಕ್ಕೆ ಬೆಣ್ಣೆನೋ ತುಪ್ಪನೋ ಹಾಕೊಂಡು ಹೈ ಫ್ಯಾಟ್ ಆಗಿರುವಂಥ ಸೂಪ್ಸ್ಗಳನ್ನ ಕುಡಿಯೋದಿದೆಯಲ್ಲ, ದಟ್ ಈಸ್ ಒನ್ ಆಫ್ ದಸ್ ಥಿಂಗ್. ಸೊ ಅಟ್ಲೀಸ್ಟ್ 1 ಮಂತ್ ಕಂಪ್ಲೀಟ್ ಆಗಿ ಗ್ರೇನ್ ಅವಾಯ್ಡ್ ಮಾಡ್ಬೇಕು. ಗ್ರೇನ್ಸ್ನ ಆಕ್ಚುಲಿ ಎಷ್ಟೊಂದು ಕಷ್ಟ ಬೀಳ್ತಾರೆ. ಯಾಕಂದ್ರೆ ನೀವು ಅಕ್ಕಿ, ರಾಗಿ, ಗೋಧಿ, ಜೋಳ ತಿನ್ಬೇಡಿ, ಇನ್ನೇನ್ ತಿನ್ಬೇಕು ಅಂತ ಗಾಬರಿ ಆಗೋರು ಇದಾರೆ. ಆಕ್ಚುಲಿ ಏನ್ ತಿನ್ನಕ್ ಸಾಧ್ಯ ಅಂತ, ಅದು ಸ್ಪೆಷಲ್ ಡಯಟ್ ಮಾಡ್ಲೇಬೇಕಾಗುತ್ತೆ. ಆಕ್ಚುಲಿ ಸ್ಟೇಪಲ್ ಅದು ಬೇಕು, ಅದು ಅಲ್ಲ ಅಂದ್ರೆ ಊಟನೇ ಅಲ್ಲ ಅಂತ, ತಿಂದೇ ಇಲ್ಲ ಅಂತ, ಹೊಟ್ಟೆ ಖಾಲಿ ಇದೆ, ಉಪವಾಸ ಮಾಡ್ತೀವಿ ಅಂತ ಅನ್ಸ್ಬಿಡುತ್ತೆ. ಬಟ್ ಆಕ್ಚುಲಿ ಅದಕ್ಕೊಂದು ಸರಿಯಾದ ಒಂದು ತಿಳ್ಕೊಂಡು ರೆಸಿಪೀಸ್ ನ ತಿಳ್ಕೊಂಡು ಅದನ್ನ ಗ್ರೇನ್ಲೆಸ್ ಡಯಟ್ ನ ಮಾಡ್ಬೋದು. ಆಕ್ಚುಲಿ ಈ ತರ IBS ಇದ್ದವರು ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಕೀಟೋ. ಆಕ್ಚುಲಿ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೀಟೋಲ್ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಹೈ ಫ್ಯಾಟ್ ಇರುತ್ತೆ, ಹೈ ಫ್ಯಾಟ್ ಇರುತ್ತೆ ಅಂಡ್ ಪ್ರೋಟೀನ್ಸ್ ಇರುತ್ತೆ ಆಕ್ಚುಲಿ ಕೀಟೋಸಿಸ್ ನಲ್ಲಿ. ಆದ್ರೆ ಇದು ನಾವು ಕೀಟೋಸಿಸ್ ಇಂಡ್ಯೂಸ್ ಮಾಡಲ್ಲ. ಕ್ಯಾಲೋರೀಸ್ ಇರುತ್ತೆ, ಒಳ್ಳೆ ಕ್ಯಾಲರೀಸ್ ತಗೋಬಹುದು, ಆದ್ರೆ ಆ ಕ್ಯಾಲರೀಸ್ ಫೈಬರ್ ಇಂದ ಬರಬಾರ್ದು ಅಷ್ಟೇ. ಮೇನ್ಲಿ ಈ ಸೀರಿಯಲ್ಸ್ ಇಂದಾನು ಬರಬಾರ್ದು. ಯಾಕಂದ್ರೆ ಸೀರಿಯಲ್ಸ್ ಕೂಡ ಆ ಜಾಗದಲ್ಲಿ ಸ್ವಲ್ಪ ಇದು ಮಾಡುತ್ತೆ, ಇರಿಟೇಷನ್ ಮಾಡ್ತಕ್ಕಿಂತ ಬ್ಯಾಕ್ಟೀರಿಯಲ್ ಗ್ರೋತ್ ನ ಜಾಸ್ತಿ ಮಾಡುತ್ತೆ. ಮೇನ್ ಥಿಂಗ್ ಸ್ವೀಟ್ಸ್ ಎಸ್ಪೆಷಲಿ ಇಂಥವೆಲ್ಲ ತುಂಬಾ ಈ ತರ ಬ್ಯಾಕ್ಟೀರಿಯಾಗಳನ್ನ ಓವರ್ ಗ್ರೋತ್ ಮಾಡುತ್ತೆ. ಸೊ ಹಾಗಾಗಿ ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಬಿಟ್ಟು ನ್ಯಾಚುರಲ್ ಫುಡ್ಸ್ ನ ಒಂದು ರೆಸಿಪಿನ ತಂದಿಟ್ಟಾಗ ಈ ಡಯಟರಿ ಚೇಂಜಸ್ ಇಂದ ಸಿಬೋ 100% ಅವಾಯ್ಡ್ ಮಾಡ್ಕೋಬಹುದು. ಫಾಸ್ಟಿಂಗ್ ಅಥವಾ ಉಪವಾಸ ಮಾಡೋದ್ರಿಂದ IBS ಗೆ ಸೊಲ್ಯೂಷನ್ ಸಿಗುತ್ತಾ? ಆಕ್ಚುಲಿ ಉಪವಾಸ ಮಾಡೋದು ಎಲ್ಲದಕ್ಕೂ ಒಳ್ಳೇದು, ಪ್ರತಿಯೊಂದಕ್ಕೂ ಒಳ್ಳೇದು. ಆದ್ರೆ IBS ನಲ್ಲಿ ಇಂಡೈರೆಕ್ಟ್ ಆಗಿ ಯೂಸ್ ಆಗ್ಬೋದು ಅಷ್ಟೇ ಬಿಟ್ರೆ, ಒಂದು ಡಿಸ್ಬಯೋಸಿಸ್ ಸರಿ ಮಾಡ್ಲಿಕ್ಕೆ. ಬಟ್ ಫಾಸ್ಟಿಂಗ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಕ್ಯೂರ್ ಫಾರ್ IBS. ಇದ್ರಲ್ಲಿ ಡಯಟೇ ಬಹಳ ಮುಖ್ಯ ಆಕ್ಚುಲಿ. ಅದಕ್ಕಿಂತ ಅದು ಕ್ಯೂರ್ ಮಾಡಕ್ಕೆ ಫಾಸ್ಟಿಂಗ್ ಇಂದ ಕ್ಯೂರ್ ಮಾಡ್ಬೋದು ಅಂತ ಕೇಳಿದ್ರೆ ಫಾಸ್ಟಿಂಗ್ ಎಲ್ಲದಕ್ಕೂ ಒಳ್ಳೇದಲ್ವಾ, ಒಂದು ನ್ಯಾಚುರಲ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಈ IBS ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳನ್ನ ನಮ್ಮ ದೇಹಕ್ಕೆ ಸೇರಿಸುವಂತ ಫುಡ್ಗಳನ್ನ ತಗೋಬೇಕಾಗುತ್ತೆ. ಗುಡ್ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ನ ತಗೋಬೇಕಾಗುತ್ತೆ. ಫರ್ಮೆಂಟೆಡ್ ಫುಡ್ಸ್ ನಲ್ಲಿ ಇರುವಂತ ಇರ್ಬೋದು, ಮೊಸರು ಇರ್ಬೋದು, ಈ ತರದ್ ಇರ್ಬೋದು. ಇಲ್ಲಾಂದ್ರೆ ಈಗ ಸಾಯಿಲ್ ಬೇಸ್ಡ್ ಆರ್ಗಾನಿಸಮ್ಸ್ ಅಂತಾನೆ ಒಳ್ಳೊಳ್ಳೆ ಸ್ಟ್ರೈನ್ಸ್ ಇರುವಂತ ಈ ಪ್ರೋಬಯೋಟಿಕ್ ಕ್ಯಾಪ್ಸೂಲ್ಸ್ ಎಲ್ಲ ಬರ್ತದೆ. ಸೊ ಈ ತರ ಸಾಯಿಲ್ ಬೇಸ್ಡ್ ಆರ್ಗಾನಿಸಮ್ಸ್ ಕ್ಯಾಪ್ಸೂಲ್ಸ್ ತಗೊಳ್ಳೋದ್ರಿಂದ ಈ ನೆಗೆಟಿವ್ ಬ್ಯಾಕ್ಟೀರಿಯಾ ಕಡಿಮೆ ಆಗ್ಬಿಟ್ಟು ಪಾಸಿಟಿವ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ IBS ಇಂದ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು. ಮತ್ತೆ ಇನ್ನೊಂದು ಹೇಳ್ತೀನಿ, ಒಂದು ಹೋಮ್ ರೆಮಿಡಿ. ನೀವೇನಾದ್ರು ಕೇಳಿದ್ರೆ ಹೋಮ್ ರೆಮಿಡಿ ಏನು ಅಂತ ಹೇಳಿದ್ರೆ, ಈ ನಾರ್ಮಲ್ ಕೋಲ್ಡ್ ಹಿಬ್ಬಾತ್ ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್. ಅದು ಆಕ್ಚುಲಿ ಕೋಲ್ಡ್ ಹಿಬ್ಬಾತ್ ಅಂತ, ಕಟಿ ಸ್ನಾನ ಅಂತ ಹೇಳ್ತೀವಲ್ಲ, ನಮ್ಮ ಈ ನೇವಲ್ ರೀಜನ್ ನ ತೊಡೆ ತನಕ ಮುಳುಗಿಸ್ಬಿಟ್ಟು ಒಂದು ದೊಡ್ಡ ಟಬ್ ನಲ್ಲಿ ಕೂರಿಸ್ತಾರೆ. ಇದು ಕೋಲ್ಡ್ ಹಿಬ್ಬಾತ್. ಮತ್ತೆ ಹೊಟ್ಟೆನ ಒಂದು ಬಟ್ಟೆ ತಗೊಂಡು ರಬ್ ಮಾಡುವಂಥದ್ದು. ಈ ಕೋಲ್ಡ್ ಹಿಬ್ಬಾತ್ ತಗೊಳ್ಳೋದ್ರಿಂದ IBS ಸಿಂಪ್ಟಮ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ. ಈ ಒಂದು ಅದು ಡೈರಿಯಾ ಡಾಮಿನೇಟ್ ಆಗಿರಲಿ ಅಥವಾ ಕಾನ್ಸ್ಟಿಪೇಷನ್ ಡಾಮಿನೇಟ್ ಆಗಿರಲಿ, ಎರಡಕ್ಕೂ ಕೂಡ ಈ ಹಿಬ್ಬಾತ್ ಒಳ್ಳೆ ಒಂದು ರೆಮಿಡಿ. ಒಂದು ಮನೇಲೆ ಇಟ್ಕೊಂಡ್ಬಿಟ್ಟು ಹಿಬ್ಬಾತ್ನ ಯಾರು ಬೇಕಾದ್ರೆ ಮಾಡ್ಬೋದು, ಬೇಕಾದ್ರೆ ಕರೆಕ್ಟ್ ತಿಳ್ಕೊಂಡು ಮಾಡಿ. ಒಂದು ಒಳ್ಳೆ ನ್ಯಾಚುರೋಪತಿಸ್ಟ್ನ ಕನ್ಸಲ್ಟ್ ಮಾಡ್ಬಿಡ್ಬೇಕಾದ್ರೆ ಹೆಂಗ್ ಒಂದು ಹಿಬ್ಬಾತ್ನ ಹೆಂಗ್ ಮಾಡ್ಕೊಳ್ಳೋದು ಮನೇಲಿ ಅಂತ ತಿಳ್ಕೊಂಡು ಮಾಡೋದ್ರಿಂದ ರಿಲೀಫ್ ಚೆನ್ನಾಗಿ ಸಿಗುತ್ತೆ ಅಂತಂದ್ರೆ. IBS ಗೆ ಕಾರಣಗಳೇನು, ಜೊತೆಗೆ ಪರಿಹಾರಗಳೇನು ಅನ್ನೋದನ್ನ ತಿಳಿಸಿಕೊಟ್ರಿ ಸರ್, ಧನ್ಯವಾದ.
ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.